ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರಾ ಕತೆ ಕೇಳ್ತಾ ಇದ್ದೀರೋ ಅವರು ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಕತೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಈಗ ಹೃದಯವು ಬಯಸಿದೆ ನಿನ್ನನ್ನೇ ಕತೆಯ ಮುಂದಿನ ಅಧ್ಯಾಯಕ್ಕೆ ಹೋಗೋಣ. ಅನಾಮಿಕನ ಕೈಯಿಂದ ಕಟ್ಟಿಸಿಕೊಂಡ ತಾಳಿಯನ್ನು ಕೈಯಲ್ಲಿ ಹಿಡಿದು ನೋಡುತ್ತಿರುವವಳನ್ನು ನೋಡುತ್ತಾ, ಇಚ್ಛಾ, ನಾನು ಯಾರು ಅಂತ ತಿಳಿಯೋ ಕುತೂಹಲ ಈಗಿಲ್ವಾ? ನಿನಗಿಲ್ಲ ಅಂದರೂ ನನಗಿದೆ ಎಂದವನೇ ತಾನು ಧರಿಸಿದ್ದ ಮಾಸ್ಕ್ ತೆಗೆದಿದ್ದ. ಅವನನ್ನು ಅಲ್ಲಿ ಕಾಣುತ್ತಲೇ ಭುವನ್ ಎಂದು ಬೆಚ್ಚಿ ಹಿಂದೆ ಸರಿದಿದ್ದಳು ಇಚ್ಛಾ. ಬಾ ಇಚ್ಛಾ, ನನ್ನ ಬಹುದಿನದ ಕನಸು ಈಗ ಈಡೇರಿದೆ. ಕೊನೆಗೂ ನೀನು ನನ್ನ ಹೆಂಡತಿಯಾದೆ ಎನ್ನುತ್ತಾ ಇಚ್ಛಾಳ ಕೈಗೆ ತನ್ನ ಕೈ ಸೇರಿಸಿದ. ಅವನ ಕೈಯನ್ನು ಒದರಿ, ಇಲ್ಲ, ನಾನೆಲ್ಲೂ ಬರೋದಿಲ್ಲ, ನೀ ನನ್ನ ಅನಾಮಿಕ ಪ್ರೇಮಿ ಅಲ್ಲ ಎಂದು ಕೂಗಿಕೊಂಡವಳನ್ನು ದೇವಸ್ಥಾನಕ್ಕೆ ಬಂದ ಕೆಲವರು ವಿಚಿತ್ರವಾಗಿ ನೋಡುತ್ತಾ ಹೋಗತೊಡಗಿದರು. ಅವಳ ಭುಜ ಬಳಸಿ, ಇಚ್ಛಾ, ನೀನು ಎಷ್ಟು ಕೂಗಿಕೊಂಡ್ರೂ ಸತ್ಯ ಸುಳ್ಳಾಗೋದಿಲ್ಲ, ನಾನೇ ನಿನ್ನ ಅನಾಮಿಕ ಎಂದು ಭುವನ್ ಹೇಳಿದರೂ ಅವಳಿಗೆ ನಂಬಿಕೆಯೇ ಬರುತ್ತಿಲ್ಲ. ಅನಾಮಿಕ ಪ್ರೇಮಿಯ ಹೆಸರಲ್ಲಿ ತಾನೆಲ್ಲೋ ಮೋಸ ಹೋಗಿರುವೆ ಎಂದು ಅವಳಿಗೆ ಮನವರಿಕೆಯಾಗಿತ್ತು. ಅವನ ಕೈಯಿಂದ ಬಿಡಿಸಿಕೊಂಡು ದೇವಸ್ಥಾನದಿಂದ ಹೊರಗೆ ಹೋಗಿ ತನ್ನ ಕೊರಳಲ್ಲಿ ಇದ್ದ ಹೂವಿನ ಹಾರವನ್ನು ಕಿತ್ತು ಬಿಸಾಡಿದಳು. ಆದರೆ ಕೊರಳಲ್ಲಿ ಇರುವ ತಾಳಿಯನ್ನು ಕಿತ್ತು ಎಸೆಯುವ ಮನಸ್ಸು ಬಾರದೆ ಕೈಯಲ್ಲಿ ಹಿಡಿದು ನೋಡತೊಡಗಿದಳು. ಯಾಕಿಚ್ಚ, ತಾಳಿ ಕಿತ್ತು ಹಾಕೋದಕ್ಕೆ ಮನ್ಸಾಗ್ತಿಲ್ವಾ? ಅದೇ ಕಣೆ ತಾಳಿ ಮಹಾತ್ಮೆ. ತಾಳಿ ಕಟ್ಟಿದವನು ಕೆಟ್ಟವನೋ ಒಳ್ಳೆಯವನೋ, ಒಟ್ನಲ್ಲಿ ತಾಳಿ ಕಟ್ಟಿದವನನ್ನು ಗಂಡ ಅಂತ ಒಪ್ಕೊಂಡು ಸಂಸಾರ ಮಾಡಲೇಬೇಕು, ಅದೇ ನಮ್ಮ ಸಂಸ್ಕೃತಿ ಎಂದು ಕುಹಕನಗೂ ಬೀರಿದ. ತಾಳಿ ಕಟ್ಟಿದ ಕೂಡಲೇ ಗಂಡ ಅಂತ ಒಪ್ಕೊಂಡು ಸಂಸಾರ ಮಾಡ್ತೀನಿ ಅಂತ ನೀನು ಅಂದ್ಕೊಂಡ್ರೆ ಅದು ನಿನ್ನ ತಪ್ಪು, ನಂದಲ್ಲ. ಮೋಸದಿಂದ ಆದ ಮದುವೆಯನ್ನು ನಾನು ಯಾವತ್ತೂ ಒಪ್ಪೋದಿಲ್ಲ. ಇಂತಹ ತಾಳಿಗೆ ನಾನು ಬೆಲೆ ಕೊಡೋದಿಲ್ಲ. ಸಾವಿರಾರು ಜನರ ಸಮ್ಮುಖದಲ್ಲಿ ಮದುವೆಯಾಗಿ ಅಗ್ನಿಸಾಕ್ಷಿಯಾಗಿ 7 ಹೆಜ್ಜೆಗಳ ಸಪ್ತಪದಿ ತುಳಿದು 7 ಜನ್ಮದಲ್ಲೂ ಜೊತೆಯಾಗಿರ್ತೀನಿ ಅಂತ ಪ್ರಮಾಣ ಮಾಡಿದ ಜೋಡಿಗಳೇ ಡಿವೋರ್ಸ್ ಅನ್ನೋ ಕಾಗದದ ಮೇಲೆ ಸಹಿ ಹಾಕಿ ಬೇರೆ ಆಗ್ತಾರಂತೆ. ಅಂಥದ್ರಲ್ಲಿ ಈ ಮೋಸದ ಮದುವೆಗೆ ಆಯಸ್ಸಿದ್ಯಾ? ಇನ್ನೊಂದು ಕ್ಷಣ ಕೂಡ ನನ್ನ ಕೊರಳಲ್ಲಿ ಈ ತಾಳಿ ಇರೋದಿಲ್ಲ ಎಂದು ಕೈ ಹಾಕಿದಳು. ನಿನ್ನ ಪ್ಲ್ಯಾನ್ ಏನು ಇಚ್ಛಾ? ನಾನು ಕಟ್ಟಿದ ತಾಳಿ ಎಸ್ತು ದೇವಸ್ಥಾನಕ್ಕೆ ಹೋಗಿ ಬಂದೆ ಅಂತ ಸುಳ್ಳು ಹೇಳಿ ಇನ್ನೊಬ್ಬನನ್ನು ಮದುವೆ ಆಗೋದಾ? ಅದು ನಡೆಯೋದಿಲ್ಲ ಇಚ್ಛಾ. ನೀನಿಲ್ಲಿ ತಾಳಿ ತೆಗ್ದಿದ್ದ ಹಾಗೆ ಮದುವೆ ಮಂಟಪದಲ್ಲಿ ನಿನ್ನ ತಂಗಿಯ ನ್ಯೂಡ್ ಫೋಟೋಸ್ ವಿಡಿಯೋಸ್ ಎಲ್ಲರ ಎದುರು ಪ್ರಸಾರ ಆಗುತ್ತೆ. ಅದಕ್ಕೆ ರೆಡಿ ಇದ್ದರೆ ತಾಳಿ ಕಿತ್ತು ಎಸಿ. ಇಲ್ಲ, ಕಟ್ಟಿದ ತಾಳಿಗೆ ಬೆಲೆ ಕೊಟ್ಟು ಬರೋದಾದರೆ ಹೊರಗೆ ಕಾರಲ್ಲಿ 5 ನಿಮಿಷ ಕಾಯ್ತೀನಿ, ಬರ್ಬೋದು. ಇಲ್ಲ ಅಂದರೆ ನನ್ನ ಮುಂದಿನ ಸ್ಟೆಪ್ ಏನು ಅಂತ ನಿನಗೂ ಗೊತ್ತಿದೆ ಅಂದ್ಕೋತೀನಿ ಎಂದು ಭುವನ್ ಹೋಗುತ್ತಲೇ ಇವನೇ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದವ ಎಂದು ಖಾತ್ರಿಯಾಗಿತ್ತು ಇಚ್ಛಾಗೆ. ಅಂದರೆ ಇಷ್ಟು ದಿನ ನನ್ನ ಜೊತೆ ಇದ್ದು ಆಟ ಆಡಿದ್ದು ಭುವನ್, ನನ್ನ ಮನಸ್ಸಲ್ಲಿ ಪ್ರೀತಿ ಪ್ರೇಮ ಅಂತ ಹುಚ್ಚಿಡಿಸಿದ್ದು ಎಲ್ಲ ಇವನ್ ಗೇಮ. ನನಗೆ ಸಹಾಯ ಮಾಡೋ ನೆಪದಲ್ಲಿ ಕೇರಳಕ್ಕೆ ಬಂದು ಇದನ್ನೆಲ್ಲ ತನ್ನ ಬಳಿಯೇ ಇಟ್ಕೊಂಡ. ಛೇ, ಅನಾಮಿಕನನ್ನು ನಂಬಿ ಮೋಸ ಹೋದ್ನ ಎಂದು ಅರಳಿಕಟ್ಟೆಯ ಮೇಲೆ ಕುಳಿತು ಎಂದು ಕುಸಿದು ಕುಳಿತಳು. ಇಲ್ಲ, ಭುವನ್ ಸುಳ್ಳು ಹೇಳ್ತಾ ಇದ್ದಾನೆ. ಇವನು ಅನಾಮಿಕ ಆಗೋದಕ್ಕೆ ಸಾಧ್ಯ ಇಲ್ಲ. ಅನಾಮಿಕನ ಥರ ಎತ್ತರ ಶರೀರ ಇರ್ಬೋದು, ಆದರೆ ಭುವನ್ ಅನಾಮಿಕ ಅಲ್ಲ. ಅನಾಮಿಕನ ಕಣ್ಣುಗಳಲ್ಲಿ ಕಂಡ ಪ್ರೀತಿ ಸುಳ್ಳಲ್ಲ. ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಅನಾಮಿಕ ನನ್ನ ತಂಗಿ ಫೋಟೋಸ್ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾನ. ಅವನು ನನ್ನ ಒಪ್ಪಿಗೆ ಇಲ್ಲದೆ ಕಿಸ್ ಮಾಡಿರ್ಬೋದೇ ಹೊರತು ಇಂಥ ನೀಚ್ ಕೆಲಸಕ್ಕೆ ಕೈ ಹಾಕೋದಿಲ್ಲ. ಇಲ್ಲೇನೋ ಮಿಸ್ಸಿಂಗ್ ಇದೆ. ಇಷ್ಟೆಲ್ಲ ಆಟ ಆಡಿರೋ ಭುವನ್ಗೆ ನಿಜವಾದ ಅನಾಮಿಕ ಪ್ರೇಮಿ ಯಾರು ಅಂತಾನೂ ಗೊತ್ತಿರುತ್ತೆ. ನನ್ನನ್ನು ಟ್ರ್ಯಾಪ್ ಮಾಡಿದ ಥರ ಅನಾಮಿಕನನ್ನು ಕೂಡ ಇವನೇ ಟ್ರ್ಯಾಪ್ ಮಾಡಿರ್ತಾನೆ. ಅನಾಮಿಕನ ಬಗ್ಗೆ ಗೊತ್ತಾಗಬೇಕು ಅಂದರೆ ನಾನೀಗ ಭುವನ್ ಜೊತೆ ಹೋಗದೆ ಬೇರೆ ವಿಧಿ ಇಲ್ಲ ಎಂದುಕೊಂಡು ಭುವನ್ ಕಾರ್ ಏರಿದವಳಿಗೆ ತಿಳಿದಿಲ್ಲ ತನ್ನ ತಂದೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅವಳ ಪ್ರೀತಿಯನ್ನೇ ಅವಳಿಗೆ ಹಿಂತಿರುಗಿಸಿರುವವರೆಂದು. ಕಾಣದ ಕೈಗಳ ವಿಧಿಯಾಟದಲ್ಲಿ ಕಾಲನ ಕೈಯ ದಾಳವಾಗಿದ್ದಳು ಇಚ್ಛಾ. ವಾಸ್ತವ, ಇಚ್ಛಾ ನನಗೆ ಮೋಸ ಮಾಡಿ ಮದುವೆ ಮಂಟಪದಿಂದ ಓಡೋದ್ಲು ಅಂತ ಬಾಯಿ ಬಡ್ಕೋತಿದ್ಯಲ್ಲ, ಈಗ ಗೊತ್ತಾಯ್ತಾ
ಅವಳು ಯಾಕೆ ಹೋದ್ಲು ಅಂತ? ಅವಳ ತಂಗಿ ಮಾನ, ಮನೆಯವ್ರ ಮರ್ಯಾದೆ ರಕ್ಷಣೆಗಾಗಿ ಎಲ್ಲರಿಂದ ದೂರ ಆದ್ಲು. ಅವಳಿಗಾದ ಅನ್ಯಾಯದಲ್ಲಿ ನಿನ್ನ ಪಾಲು ಕೂಡ ಇದೆ. ನೀನವತ್ತು ಆತುರ್ಗೆಟ್ ಕೆಲಸ ಮಾಡದೆ ಇರ್ತಿದ್ರೆ ಎಲ್ಲ ಸರಿ ಇರ್ತಿತ್ತು. ನಿನ್ನ ಮುಖ ನೋಡದೆ ಪ್ರೀತಿಸ್ಬೇಕು ಅನ್ನೋ ಹುಚ್ಚು ಬೇರೆ. ನಿನ್ನ ಬಗ್ಗೆ ಒಂದು ಕ್ಲೂ ಕೂಡ ಸಿಗದೆ ಇಚ್ಛಾ ಹೇಗೆ ಕಂಡುಹಿಡಿಯೋದಕ್ಕೆ ಸಾಧ್ಯ? ಬರೋಬ್ಬರಿ 1 ತಿಂಗಳು ಅವಳಿಂದ ದೂರ ಇದೆಯಲ್ಲ, 1 ದಿನ ಕೂಡ ಅವಳನ್ನು ನೋಡಬೇಕು ಅನ್ನಿಸ್ಲಿಲ್ವ ನಿನಗೆ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೆ ಅಂತ ಬಂಡಲ್ ಬಿಟ್ಟವನಿಗೆ ಅವಳನ್ನು ನೋಡದೆ ಅಷ್ಟು ದಿನ ಇರೋಕೆ ಹೇಗೆ ಸಾಧ್ಯ ಆಯಿತು? ಇಚ್ಛಾ ಜೀವನದಲ್ಲಿ ಏನೆಲ್ಲ ಕಷ್ಟ ಅನುಭವಿಸಿದ್ಲೋ ಅದಕ್ಕೆಲ್ಲ ನೀನೇ ಕಾರಣ ಎಂದು ಒಂದೇ ಸಮನೆ ಹಾಯುತ್ತಿದ್ದ ತುಷಾರ್ಗೆ ಉತ್ತರ ಕೊಡದೆ ಕಿಟಕಿಯ ಬಳಿ ನಿಂತು ದೂರದ ದಿಗಂತದ ಕಡೆಗೆ ನೋಡುತ್ತಾ ನಿಂತನು ಭರತ್. ಇಚ್ಛಾ ಮೋಸ ಮಾಡಿದ್ಲು, ಅವಳಿಂದ ಆಂಕಲ್ ಸತ್ರು, ನನ್ನ ಜೀವನ ನರ್ಕ ಮಾಡಿದ್ಲು ಅಂತ ಬೈತಾ ಇದೆಯಲ್ಲ, ಈಗ ಹೇಳು, ತಪ್ಪು ಯಾರ್ದು? ನಿಂದೆ ತಾನೆ? ವೇದಿಕಾ ನಿನ್ನನ್ನು ಮದುವೆ ಆಗಿದ್ದಾಗಲಿ, ಇಚ್ಛಾ ಭುವನ್ನನ್ನು ಮದುವೆ ಆಗಿದ್ದಾಗಲಿ ಎಲ್ಲವೂ ನಿನ್ನಿಂದಾಗಿ. ಈಗ ಯಾಕೆ ಮುಖ ತಿರುಗಿಸಿ ನಿಂತಿದೀಯಾ ಎಂದು ಭರತ್ನನ್ನು ತನ್ನ ಕಡೆ ತಿರುಗಿಸಿಕೊಂಡ. ಆಪ್ತ ಮಿತ್ರನ ಕಣ್ಣಲ್ಲಿ ಕಂಬನಿ ಕಂಡು ಅವನ ಮನಕ್ಕೂ ನೋವಾಗಿತ್ತು. ಭರತ್ನನ್ನು ತಬ್ಬಿ ಅವನನ್ನು ಸಮಾಧಾನಿಸುವಂತೆ ಭರತ್ ಬೆನ್ನನ್ನು ನೀವತೊಡಗಿದ. ಮದುವೆ ತನಕ ಇಚ್ಛಾಗೆ ನನ್ನ ಮುಖ ತೋರಿಸ್ಬಾರ್ದು ಅಂದ್ಕೊಂಡಿದ್ದು ನಿಜ. ಅದರಿಂದ ಇಷ್ಟು ದೊಡ್ಡ ಅನಾಹುತ ಆಗುತ್ತೆ ಅನ್ನೋ ಕಲ್ಪನೆ ಕೂಡ ನನಗಿರಲಿಲ್ಲ. ಆವತ್ತಿನ ಇನ್ಸಿಡೆಂಟ್ ಆದಮೇಲೆ ಮನೆಯಲ್ಲಿ ಮಾತಾಡಿ ಮದುವೆಗೆ ಒಪ್ಪಿಸ್ದೆ. ಇನ್ನೇನು ಆದಷ್ಟು ಬೇಗ ನಿಶ್ಚಿತಾರ್ಥ ಮಾಡಿಕೊಂಡು ಅವಳೆದುರು ಹೋಗಬೇಕು. ಅದಕ್ಕಿಂತ ಮೊದಲೇ ನನ್ನ ಸಸ್ಪೆಂಡ್ ಕ್ಯಾನ್ಸಲ್ ಆಗಿ ಮತ್ತೆ ಡ್ಯೂಟಿಗೆ ಜಾಯ್ನ್ ಆದೆ. ನನ್ನ ಮೇಲಿನ ಕೋಪಕ್ಕೆ ದೂರದ ಊರಿಗೆ ಎತ್ತಂಗಡಿ ಮಾಡಿಸಿದ್ರು. ಅಲ್ಲಿ ನೋಡಿದ್ರೆ ಯಾವಾಗಲೂ ದೊಂಬಿನೇ, ರೌಡಿಗಳು ಏರಿಯಾ ಕಣೋ. ಅದೇ ಗಲಾಟೆಯಲ್ಲಿ ಊರಿಗೆ ಬರೋಕ್ಕಾಗಲಿಲ್ಲ. ನಿಶ್ಚಿತಾರ್ಥದ ದಿನ ಕೂಡ ಇಚ್ಛಾ ಜೊತೆ ಮಾತಾಡೋದಕ್ಕೆ ತುಂಬ ಪ್ರಯತ್ನ ಪಟ್ಟೆ. ಆದರೆ ಅವಳು ಮಾತಾಡೋದಕ್ಕೆ ಒಂದು ಅವಕಾಶ ಕೊಡಲಿಲ್ಲ. ಆವತ್ತೇ ನಾನು ಯಾರು ಅನ್ನೋ ಸತ್ಯನ ಇಚ್ಛಾಗೆ ಹೇಳಬೇಕು ಅಂತಲೇ ಅಂದ್ಕೊಂಡೆ. ಆದರೆ ಸಾಧ್ಯ ಆಗಲಿಲ್ಲ. ಸೀರೆ ಒಡವೆಗಳ ಶಾಪಿಂಗ್ಗೆ ಬರಬೇಕು ಅಂದರೂ ಬರೋದಕ್ಕಾಗಲಿಲ್ಲ. ಬಂದಿದ್ರೆ ಆವಾಗಲಾದರೂ ಸತ್ಯ ಹೇಳ್ತಿದ್ದೆ. ಎಲ್ಲ ನನ್ನ ಬ್ಯಾಡ್ ಲಕ್. ಅದಕ್ಕೆ ನಾನು ವೇದಿಕಾನ, ಇಚ್ಛಾ ಭುವನ್ನ ಕಟ್ಕೊಂಡು ನರ್ಕ ಅನುಭವಿಸೋ ಹಾಗಾಗಿದ್ದು. ನಮ್ಮಿಬ್ಬರ ನಡುವೆ ಏನೆಲ್ಲ ಆಗಿದ್ರು ನನ್ನವಳು ಮತ್ತೆ ನನ್ನನ್ನು ಸೇರ್ಕೊಂಡಿದ್ದಾಳೆ, ಅಷ್ಟು ಸಾಕು. ಇನ್ಯಾವತ್ತೂ ಅವಳಿಗೆ ನೋವು ಮಾಡೋದಕ್ಕೆ ನಾನು ಬಿಡೋದಿಲ್ಲ. ರಾಣಿ ಥರ ನೋಡ್ಕೋತೀನಿ ಎಂದು ಕನಸು ಕಾಣತೊಡಗಿದ. ಸಾಕು ಕನ್ಸ್ಕೊಂಡಿದ್ದು, ಮೊದಲು ಇಚ್ಛಾ ಏನು ಹೇಳ್ತಾಳೆ ಅಂತ ಕೇಳಿಸ್ಕೊಳ್ಳೋಣ ಎಂದ ತುಷಾರ್ ಮಾತಿಗೆ ಸಹಿಗುಟ್ಟಿ ಇಚ್ಛಾ ಮಾತಿಗೆ ಕಿವಿಯಾದನು ಭರತ್. ಫ್ಲ್ಯಾಶ್ ಬ್ಯಾಕ್. ಭುವನ್ ಇಚ್ಛಾ ಮನೆಯ ಬಳಿಗೆ ಬರುತ್ತಲೇ 2 ಜನ ಹುಡುಗಿಯರು ಅವರ ಸ್ವಾಗತಕ್ಕೆ ಸಿದ್ಧವಾಗಿದ್ದರು. ಇಚ್ಛಾಳ ವಿರೋಧದ ನಡುವೆಯೂ ಭುವನ್ನ ಅಣತಿಯಂತೆ ಇಬ್ಬರನ್ನೂ ಸೇರಿಸಿ ಆರತಿ ಎತ್ತಿ ಬರಮಾಡಿಕೊಂಡರು. 2 ಕೈಗಳನ್ನು ಮುಂದಕ್ಕೆ ಚಾಚಿ, ವೆಲ್ಕಮ್ ಹೋಮ್ ಇಚ್ಛಾ, ನನ್ನ ಮನೆ ಅಂದರೆ ನಿನ್ನದೇ ಮನೆಗೆ ಸ್ವಾಗತ ಇಚ್ಛಾ ಎಂದು ಅವಳ ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋದ. ನಿನ್ನ ನಾಟಕ ಎಲ್ಲ ಮುಗೀತು ತಾನೆ? ಈಗೇಳು, ಅನಾಮಿಕ ಎಲ್ಲಿ? ಅವನಿಗೇನು ಮಾಡಿದೆ? ಅವನನ್ನು ಯಾವ ರೀತಿ ಯಾಮಾರಿಸ್ದೆ ಹೇಳು ಎಂದು ಕೈ ಕಟ್ಟಿ ನಿಂತು ಅವನನ್ನು ಗುರಾಯಿಸತೊಡಗಿದಳು. ಬೇಬಿ, ನಾನೇ ಕಣೆ ನಿನ್ನ ಅನಾಮಿಕ ಪ್ರೇಮಿ. ಇಷ್ಟು ದಿನ ಮುಖ ತೋರಿಸ್ದೆ ಅನಾಮಿಕನಾಗಿ ಇದ್ದವನನ್ನು ಪ್ರೀತಿಸಿದ ನೀನು ನನ್ನನ್ನು ನಿರೀಕ್ಷೆ ಮಾಡಿರಲಿಲ್ಲ ಅಲ್ವಾ? ಫಸ್ಟ್ ಟೈಮ್ ನಿನ್ನನ್ನು ನೋಡಿದಾಗಲೇ ನಾನು ಕಳೆದೋದೆ. ಆದರೆ ಏನು ಮಾಡೋದು, ನನ್ನಂಥವನನ್ನು ನೀನು ಒಪ್ಕೊಳ್ಳೋದಿಲ್ಲ ಅಂತಾನೆ ಈ ರೀತಿ ಅನಾಮಿಕನ ಥರ ಬರಬೇಕಾಯ್ತು. ಉಳಿದ ಹುಡುಗಿಯರಂತೆ ನೀನಿದ್ದಿದ್ರೆ ಇಷ್ಟು ಸರ್ಕಸ್ ಮಾಡೋ ಅವಶ್ಯಕತೆನೇ ಇಲ್ಲದೆ ನೇರವಾಗಿ ನೀನು ಎದುರು ಬಂದುಬಿಡ್ತಿದ್ದೆ. ಐ ಲವ್ ಯು ಇಚ್ಛಾ, ಐ ಲವ್ ಯು ಸೋ ಮಚ್ ಎಂದು ಅವಳನ್ನು ಬಳಸಲು ಬಂದವನ ಕೈಯಿಗೆ ತನ್ನ ಕೈ ಸೋಲುವಷ್ಟು ಏಟುಗಳನ್ನು ಹಾಕಿದಳು. ಅವಳೆಷ್ಟೇ ಹೊಡೆದರೂ ಕಿರಾತಕನಂತೆ ನಗುತ್ತಾ ನಿಂತಿದ್ದ ಭುವನ್. ಬೇಬಿ, ಮೈ ಡಾರ್ಲಿಂಗ್, ನಿನ್ನ ಕೈಯಿಂದ ಬೀಳೋ ಏಟ್ಗಳು ಕೂಡ ಹೂ ಮುತ್ತಿನಂತಿದೆ. ಇನ್ನೂ ಬೇಕು ಅನ್ನೋಷ್ಟು ಕೋಮಲ ನಿನ್ನ ಕೈಗಳು ಎಂದು ತನಗೆ ಹೊಡೆದು ಕೆಂಪಾದ ಕೈಗಳನ್ನು ಹಿಡಿದು ಅವಳು ಕುಸರಾಡುತ್ತಿದ್ದರೂ ಬಿಡದೆ ಚುಂಬಿಸಿದ. ಭುವನ್ ಕೈಯಿಂದ ತನ್ನ ಕೈಯನ್ನು ಹಿಂತೆಗೆದುಕೊಂಡು, ಥೂ ಅಲ್ಕಟ್ ನಾಯಿ, ಬೇವರ್ಸಿ, ಏನೋ ಅಂದ್ಕೊಂಡಿದ್ಯಾ ನನ್ನನ್ನು? ನೀನು ಹೇಳಿದ ಕೂಡಲೇ ನಾನು ನಂಬ್ತೀನಿ ಅಂತನಾ? ನೆವರ್
ಈ ಇಚ್ಛಾ ಮಾಧವನ್ ಯಾರನ್ನು ಅಷ್ಟು ಸುಲಭವಾಗಿ ನಂಬೋದಿಲ್ಲ. ಅನಾಮಿಕನನ್ನು ನಂಬಿ ಪ್ರೀತಿಸಿದ್ದೆ ಅಂದರೆ ಅವನಷ್ಟು ಒಳ್ಳೆಯವನಾಗಿದ್ದ. ನಿನ್ನಂಥ ಕಿರಾತಕ ನನ್ನ ಅನಾಮಿಕ ಪ್ರೇಮಿ ಆಗೋದಕ್ಕೆ ಸಾಧ್ಯ ಇಲ್ಲ. ನೀನು ಅವನ ಕಾಲು ಧೂಳಿಗೂ ಸಮ ಅಲ್ಲ. ಅವನು ನಿಂತರ ರಣ ಹೇಡಿಯಲ್ಲ. ಯು ಆರ್ ಮೋಸ್ಟ್ ಡೇಂಜರಸ್ ಕ್ರಿಮಿನಲ್ ಎಂದು ರೋಷದಿಂದ ನುಡಿದವಳ ಕೈ ಹಿಡಿದ. ಅದಕ್ಕೆ ಬೇಬಿ ಕಳ್ಳಂತರ ಮಾಸ್ಕ್ ಹಾಕಿ ನಿನ್ನೆದುರು ಬಂದಿದ್ದು. ಇಲ್ಲ ಅಂದರೆ ಓಪನ್ ಆಗಿ ನಾನೇ ಭುವನ್ ನಿನ್ನನ್ನು ಪ್ರೀತಿಸ್ತೀನಿ ಅಂತ ಬರ್ತಿದ್ದೆ. ಆಗ ನೀನು ಏನು ಮಾಡ್ತಿದ್ದೆ ಹೇಳು? ಈಗಿನ ಥರ ರಪರಪ ಅಂತ ನನ್ನ ಕೆನ್ನೆ ಉದಿಸಿ ಮುಖ ಕೂಡ ನೋಡದೆ ಹೋಗ್ತಿದ್ದೆ. ಅದೆಲ್ಲ ಬೇಡ. ನಿನ್ನನ್ನು ನನ್ನ ಪ್ರೀತಿಯಲ್ಲಿ ಬೀಳಿಸ್ಕೊಂಡು ಆಮೇಲೆ ಸತ್ಯ ಹೇಳೋಣ ಅಂದ್ಕೊಂಡೆ. ಆದರೆ ಏನು ಮಾಡೋದು, ಮೊನ್ನೆ ಆದ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ನಾವು ಬೇರೆ ಆಗಬೇಕಾಯ್ತು ಎಂದ. ನೀನು ಹೇಳ್ತಾ ಇರೋದು ಸುಳ್ಳು ಭುವನ್. ನೀನೊಬ್ಬ ಚೀಟರ್. ನಿನ್ನಂಥ ಮೋಸ್ಕರ ಇನ್ನೊಬ್ಬ ಇಲ್ಲ. ನೀನು ನನ್ನ ಅನಾಮಿಕ ಆಗಿದ್ದರೆ ಈ ಥರ ನನ್ನ ತಂಗಿ ಮಾನ ತೆಗೆಯೋ ಈ ಫೋಟೋಸ್ ವಿಡಿಯೋಸ್ ಇಟ್ಕೊಂಡು ಆಟ ಆಡ್ತಾ ಇರಲಿಲ್ಲ. ನಿನ್ನ ಕೈ ಹೇಗೆ ಬಂತು ಈ ವಿಡಿಯೋಸ್? ಹೇಳೋ. ಸತ್ಯ ಹೇಳಿಲ್ಲ ಅಂದರೆ ಇವತ್ತು ನಿನ್ನ ಬಿಡೋದಿಲ್ಲ ಕಣೋ ಎಂದು ಅವನ ಕೊರಳ ಪಟ್ಟಿ ಹಿಡಿದು ಎಳೆದಾಡಿದಳು. ಅವಳ ಕೈಯಿಂದ ತನ್ನ ಕಾಲರ್ ಬಿಡಿಸಿಕೊಂಡಾಗಲೂ ಅದೇ ನಗು ಅವನ ಮುಖದಲ್ಲಿ. ಅವನ ನಗು ನೋಡಿದರೆ ಸಾಕು, ಅವನ ಮುಸುಡಿಗೆ ಗುದ್ದಿ ಶೇಪ್ ಚೇಂಜ್ ಮಾಡುವಷ್ಟು ಕ್ರೋಧ ಉಕ್ಕಿ ಬರುತ್ತಿದ್ದರೂ ಇಚ್ಛಾ ಕೋಪ ತಡೆದುಕೊಂಡಿದ್ದೇ ಹೆಚ್ಚು. ತನ್ನ ಕಾಲರ್ ಹಿಡಿದಿದ್ದ ಅವಳ ಕೈಗೆ ಹೂ ಮುತ್ತಿಡುತ್ತಿದ್ದಂತೆ ಚೇಳು ಕಚ್ಚಿದಂತೆ ಕೈ ಹಿಂದೆ ಎಳೆದುಕೊಂಡಳು. ಹೇಗೆ ಸಿಕ್ತು ಅಂದರೆ ಏನರ್ಥ ಇಚ್ಛಾ? ಆವತ್ತು ನಿನ್ನ ಜೊತೆ ಇದ್ದು ಕೇರಳದಲ್ಲಿ ನಿನ್ನ ತಂಗಿನ ಕಾಪಾಡಿದ್ದು ನಾನು. ಆ ದಿನನೇ ಎಲ್ಲವನ್ನ ಭದ್ರವಾಗಿ ಎತ್ತಿಟ್ಕೊಂಡೆ. ಮುಂದೊಂದು ದಿನ ಉಪಯೋಗಕ್ಕೆ ಬರುತ್ತೆ ಅಂತ ಗೊತ್ತಿತ್ತು. ಆದರೆ ಇಷ್ಟು ಬೇಗ ಅಂತ ಗೊತ್ತಿರಲಿಲ್ಲ. ನಾನು ಮೊನ್ನೆ ಹೇಳ್ದಾಗಲೇ ಮನೆ ಬಿಟ್ಟು ಬರ್ತಿದ್ರೆ ಇದು ಹೊರಗೆ ಬರ್ತಾನೆ ಇರಲಿಲ್ಲ. ಏನು ಮಾಡೋದು? ನೀನು ಒಳ್ಳೆ ಹುಡುಗಿತನ ಅಪ್ಪನ ಮನಸ್ಸಿಗೆ ನೋವು ಮಾಡೋದಿಲ್ಲ. ಅವ್ರು ಹೇಳಿದವರನ್ನೇ ಮದುವೆ ಆಗೋದು ಅಂದರೆ ನಾನು ಹೇಗೆ ಸಹಿಸಲಿ? ನೀನು ನನ್ನ ಪ್ರೀತಿ. ನಿನ್ನನ್ನು ನನಗೆ ಯಾರಿಗೂ ಬಿಟ್ಕೊಡೋದಿಲ್ಲ. ಯಾಕಂದರೆ ನಾನು ನಿನ್ನನ್ನು ಪ್ರೀತಿಸ್ತೀನಿ. ಈಗ ನಾನು ನಿನ್ನ ಗಂಡ ಆದಮೇಲೆ ನೀನು ನನ್ನನ್ನು ಪ್ರೀತಿಸಲೇಬೇಕು ಎಂದವನ ಮೊಗದ ಮೇಲೆ ಉಗಿದಳು. ಥೂ, ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಯಾಕ? ಕರಿ ನಾಗ್ರಹವು ನಿನ್ನ ನಾಲ್ಗೆಗೆ ಕಚ್ಚ. ಪ್ರೀತಿ ಅಂತೆ ಪ್ರೀತಿ. ಅದೇನು ತರಕಾರಿ ಅಂಗಡಿಯಲ್ಲಿ ಮಾರೋ ಬದನೆಕಾಯಿ ಅಂದ್ಕೊಂಡ್ಯಾ ನಿನ್ನ ಮೇಲೆ ಪ್ರೀತಿ ಆಗೋದಕ್ಕೆ? ನಿನ್ನನ್ನು ನೋಡಿದ್ರೆ ಯಾವ ಆ್ಯಂಗಲ್ನಿಂದಲೂ ನೀ ನನ್ನ ಅನಾಮಿಕ ಅಂತ ಅನಿಸಲ್ಲ. ಹೆಣ್ಮಕ್ಳನ್ನು ಬೇಟೆ ಆಡೋ ಸೈಕೋ ಪಾತ್ ಥರ ಕಾಣ್ತಾ ಇದೆಯಾ? ನೀನು ನಿಜವಾಗ್ಲೂ ನನ್ನ ಅನಾಮಿಕ ಅಂದರೆ ನಿನ್ನ ಶರ್ಟ್ ಬಿಚ್ಚು ಎಂದು ಅವನ ಶರ್ಟ್ ಬಟನ್ಗೆ ಕೈ ಹಾಕುತ್ತಲೇ ಅವಳ ಸೆರಗಿನಿಂದ ತನ್ನ ಮುಖ ಒರೆಸಿಕೊಂಡ. ಬೇಬಿ, ಇನ್ನೂ ನೈಟ್ ಆಗಿಲ್ಲ ಫಸ್ಟ್ ನೈಟ್ ಮಾಡ್ಕೊಳ್ಳೋದಕ್ಕೆ. ನಿನಗಿಷ್ಟ ಅಂದರೆ ಫಸ್ಟ್ ಡೇ ಮಾಡ್ಕೊಳ್ಳೋಕೆ ನಾನು ರೆಡಿ ಎಂದು ಬಲವಂತವಾಗಿ ಅವಳನ್ನು ತಬ್ಬಿಕೊಂಡ ಭುವನ್ಗೆ ಬೀಳಬಾರದ ಜಾಗಕ್ಕೆ ತನ್ನ ಮೊಣಕಾಲೆತ್ತಿ ಗುದ್ದಿದಳು. ಅಮ್ಮ ಎಂದು ಬಾಗಿ ತೊಡೆಗಳ ನಡುವೆ ಹಿಡಿದು ನರಳುತ್ತಿದ್ದವನ ತಲೆಗೂದಲನ್ನು ಮುಷ್ಟಿ ಮಾಡಿ ಎಳೆದು, ಈಗ ನಿನಗೆ ಅಮ್ಮನ ನೆನಪಂತ? ಹುಡುಗಿಯರ ಫೋಟೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡುವಾಗ ಅಮ್ಮನ ನೆನಪು ಬರಲಿಲ್ಲ ಅಲ್ಲ? ಅವನ ಕೂದಲು ಹಿಡಿದು ಎಳೆದಾಡಿಬಿಟ್ಟಳು. ಅವಳ ನಡು ಹಿಡಿದು ದೂಡಿ ಅವಳ ಕೈಯಿಂದ ಬಿಡಿಸಿಕೊಂಡು ಕೂದಲು ಮುಟ್ಟಿಕೊಂಡ ಭುವನ್ ಕೈಗೆ 4-6 ಕೂದಲುಗಳು ಬಂದಿತ್ತು. ತನ್ನ ನೆತ್ತಿ ಉಜ್ಜಿಕೊಳ್ಳುತ್ತಾ, ರಾಕ್ಷಸಿ ಅಲ್ಲ, ನೀನು ದೊಡ್ಡ ಬ್ರಹ್ಮ ರಾಕ್ಷಸಿ. ಅಬ್ಬಾ, ಅದೇನು ಶಕ್ತಿ ಇದೆ ನಿನ್ನ ಕೈಯಲ್ಲಿ? ಅದೇನು ತಿಂತೀಯೇ ಹಿಡಿಂಬೆ ಎಂದು ಬೈದುಕೊಂಡ. ನಿನ್ನ ಡ್ರಾಮಾ ನೋಡೋದಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ, ಟೈಮ್ ಕೂಡ ಇಲ್ಲ. ನೀನು ನನ್ನ ಅನಾಮಿಕ ಆಗಿದ್ದರೆ ನಿನ್ನ ಮೈ ಮೇಲೆ ಟ್ಯಾಟೂ ಇರಬೇಕಲ್ವಾ? ಅದೆಲ್ಲಿದೆ ತೋರಿಸು ಎಂದು ಅವನ ಶರ್ಟ್ನ 2 ಕಡೆಯ ಕಾಲರ್ ಹಿಡಿದು ತನ್ನ ಕಡೆಗೆ ಸೆಳೆದುಕೊಳ್ಳುತ್ತಲೇ ಗಾಬರಿಯಾಗಿದ್ದ ಭುವನ್. ಟ್ಯಾಟೂ? ಯಾವ ಟ್ಯಾಟೂ ಎಂದು ಮನಸ್ಸಿನಲ್ಲಿಯೇ ಗೊಣಗಿಕೊಂಡವನಿಗೆ ಭರತ್ ಮೈ ಮೇಲೆ ಹೀಗೊಂದು ಟ್ಯಾಟೂ ಇದೆ ಅನ್ನುವ ಕಲ್ಪನೆ ಕೂಡ ಇರಲಿಲ್ಲ. ಯಾಕೆ, ನಿನ್ನ ನ್ಯಾಲ್ಗೆ ಬಿದ್ದೋಗಿದ್ಯಾ ಅಥವಾ ಟ್ಯಾಟೂ ಅಂತ ಹೇಳ್ತಾನೆ ಲಕ್ವ ಹೊಡೆದಿದ್ಯಾ? ಯಾಕೆ ಮಾತು ಹೊರಡ್ತಿಲ್ಲ? ಬಾಯ್ ಬಿಡೋ ಎಂದು ಅವನ ಶರ್ಟ್ ಹಿಡಿದು ಎಳೆದ ರಭಸಕ್ಕೆ ಶರ್ಟ್ ಬಟನ್ ಸಮೇತ ಕಿತ್ತು ಬಂದಿತ್ತು. ಖಾಲಿ ಮೈಯ ಮೇಲೆ ಯಾವ ಟ್ಯಾಟೂ ಇರಲಿಲ್ಲ. ಕೆಕ್ಕರಿಸಿ ನೋಡಿದ ಇಚ್ಛಾಳ ನೋಟಕ್ಕೆ ನೋಟ ಬೆರೆಸುವುದೇ ಕಷ್ಟವಾಗಿತ್ತು ಭುವನ್ಗೆ. ಕೆಂಡದ ಉಂಡೆಗಳನ್ನು ಉಗುಳುತ್ತಿತ್ತು ಅವಳ ಕಣ್ಣುಗಳು. ಮುಂದುವರಿಯುವುದು. ಹಾಗಿದ್ರೆ ಈಗೇನು ಹೇಳಿ ಇಚ್ಛಾ ಕೈಯಿಂದ ತಪ್ಪಿಸ್ಕೋತಾನೆ ಭುವನ್?